ನಮಸ್ಕಾರ. ನನ್ನ ಹೆಸರು ಶಶಿಧರ್ ಹೊಸಗದ್ದೆ ಅಂತೇಳಿ. ಸಕಲೇಶಪುರ ತಾಲೂಕಿನ ಹೊಸಗದ್ದೆ ಗ್ರಾಮದಲ್ಲಿ ವಾಸ ಇದ್ದೀವಿ. ನಾನೊಬ್ಬ ಸಣ್ಣ ಬೆಳೆಗಾರ. 2 ಎಕರೆ ರೋಬಸ್ಟಾ ಮತ್ತು 2 ಎಕರೆ ಅರೇಬಿಕಾ ತೋಟ ಇದೆ. ನಾನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ದೀನಿ. ನಾನು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಮತ್ತು ನಮ್ಮ ಜಮನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹಾಗೂ ನಂದಗೋಕುಲ ರೈತ ಉತ್ಪಾದಕ ಸಂಸ್ಥೆ ಒಂದು FUನಲ್ಲಿ ಕೂಡ ಸದಸ್ಯನಾಗಿ ಸಕ್ರಿಯವಾಗಿ ಕೃಷಿ ಜೊತೆಗೆ ಅದರಲ್ಲೂ ತೊಡಗಿಸ್ಕೊಂಡು ಕೃಷಿ ಮಾಡ್ತಾ ಇದ್ದೀನಿ. ನಾನು ನನ್ನ ತೋಟದ ಮಣ್ಣು ಪರೀಕ್ಷೆ ಮಾಡಿಸಿದಾಗ pH 5.2 ಇದೆ ಅಂತ ತಿಳಿದು ಬಂತು. ನಮಗೆ ನಾವು ಕೊಟ್ಟಂಥ ರಾಸಾಯನಿಕ ಗೊಬ್ಬರ ಸರಿಯಾಗಿ ತೊಗೋಬೇಕು ಅಂದರೆ ನಮ್ಮ ತೋಟದಲ್ಲಿ 6.2ರಿಂದ 6.5 ಇದ್ದರೆ ಸೂಕ್ತ. ಹಾಗಾಗಿ ನಾವು ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ 750 kg ಸುಣ್ಣ ಬಳಸಬೇಕು ಅಂತೇಳಿ ವರದಿ ಬಂದಿದೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಮುಖ್ಯ. ನಾನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನನ್ನ ತೋಟಕ್ಕೆ 1 ಎಕರೆಗೆ 750 kg ಡೋಲೋಮೈಟ್ ಸುಣ್ಣವನ್ನು ಬಳಸಿದ್ದೀನಿ. ಏನು ನಾವು ಕಾಫಿ ತೋಟಕ್ಕೆ ಮೊದಲನೇ ಹಂತದಲ್ಲಿ ನೀರು ಕೊಡ್ತೀವಿ, ಆವಾಗ ಮಾರ್ಚಿ ಕೊನೆ ವಾರದಲ್ಲಿ ಒಂದು ಗಿಡಕ್ಕೆ 75 ಗ್ರಾಮ್ನಂತೆ ನೈಟ್ರೋಬೋರ್ನ ಕೊಟ್ಟು ನೀರು ಕೊಡೋದ್ರಿಂದ ಗಿಡದ ಬೆಳವಣಿಗೆಗೆ ಸಹಕಾರ ಆಗ್ತದೆ. ಏನು ನಾವು ಹೂವಿನ ನೀರು ಕೊಡುವಾಗ 1 ಬ್ಯಾರಲ್ಗೆ 400 ಗ್ರಾಮ್ ಬಡ್ ಬಿಲ್ಡರ್ ಮತ್ತು 60 ml ಫ್ಲೋನೋಪಿಕ್ಸನ್ನು 200 ml ಲೀಟ್ರಿಗೆ ಬಳಸಿ ಸ್ಪ್ರೇ ಮಾಡೋದ್ರಿಂದ ಕಾಯಿಯ ಸೆಟ್ಟಿಂಗು ಮತ್ತು ಗಾತ್ರದಲ್ಲಿ ತುಂಬ ಉಪಯೋಗ ಆಗ್ತದೆ. ಇಳುವರಿನಲ್ಲಿ ಹೆಚ್ಚಿಗೆ ಕೆಲಸ ಮಾಡ್ತದೆ. ಏನು ನಾವು ಕಾಫಿ ತೋಟದಲ್ಲಿ ಮೊದಲನೇ ಹಂತದ ಗೊಬ್ಬರವನ್ನು ಕೊಡುವಾಗ ಏನು ಮುಂಚೆ ಎಲ್ಲ ಯೂರಿಯಾ ಮಿಕ್ಸ್ಚರ್ನ ಕೊಡ್ತಿದ್ವಿ, ಅದರ ಬದಲು 19-19-19 ಕಾಂಪ್ಲೆಕ್ಸ್ ಗೊಬ್ಬರವನ್ನು ಬಳಸೋದ್ರಿಂದ ಇಳುವರಿಯಲ್ಲಿ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ತುಂಬ ಉಪಯೋಗ ಆಗ್ತದೆ. ಏನು ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತೀವಿ, ಅದು ಏಪ್ರಿಲ್ ತಿಂಗಳಿನಲ್ಲಿ 1 ಎಕರೆಗೆ 20-20-0-13 3 ಚೀಲಕ್ಕೆ MOP 1 ಚೀಲನ ಮಿಕ್ಸ್ ಮಾಡಿ 1 ಗಿಡಕ್ಕೆ 150 ಗ್ರಾಮ್ ಕೊಡೋದ್ರಿಂದ ಗಿಡಗಳ ಬೆಳವಣಿಗೆಗೆ ಸೂಕ್ತವಾಗಿ ಬೆಳವಣಿಗೆ ಆಗ್ತದೆ. ಏಪ್ರಿಲ್ ತಿಂಗಳಿನಲ್ಲಿ 19-19-19 ಸ್ಪ್ರೇ ಗೊಬ್ಬರವನ್ನು 200 ಲೀಟರ್ ನೀರಿಗೆ 1 kg ಸ್ಪ್ರೇ ಗೊಬ್ಬರವನ್ನು ಬೆರೆಸಿ ಸ್ಪ್ರೇ ಮಾಡೋದರಿಂದ ಗಿಡಗಳ ಬೆಳವಣಿಗೆಗೆ ವೃದ್ಧಿ ಆಗ್ತದೆ. ಇದನ್ನು ನಾವು ಎಲೆಗಳ ಮುಖಾಂತರ ಕೊಡೋದ್ರಿಂದ ಗಿಡಗಳು ಬೇಗ ಬೆಳವಣಿಗೆ ಆಗ್ತದೆ. ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀವಿ, ಅದ್ರ ಜೊತೆಗೆ ಈ ಕಾಂಪೋಸ್ಟ್ ಗೊಬ್ಬರಗಳನ್ನು ಬಳಸೋದ್ರಿಂದ ಕ್ರಮೇಣವಾಗಿ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡ್ತಾ ಬರ್ಬೋದು. ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಿಸ್ಬೋದು. ನಾವು ಈಗ ಏನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀವಿ. ಈಗಾಗಲೇ ನಾವು 19-19 ಗೊಬ್ಬರವನ್ನು ಕೊಟ್ಬಿಟ್ಟಿದ್ದೀವಿ. ಈಗ ನಾವು ಏಪ್ರಿಲ್ ತಿಂಗಳಿನಲ್ಲಿ 20-20-0-13 1 ಎಕರೆಗೆ 3 ಚೀಲ, ಹಾಗೇ ರೀತಿ 3 ಚೀಲಕ್ಕೆ 1ರಂತೆ MOP, ಇದನ್ನು 3 ಚೀಲಕ್ಕೆ 3 ಚೀಲ 20-20-0-13 1 ಚೀಲ MOPಯನ್ನು ಎರಡನ್ನೂ ಮಿಕ್ಸ್ ಮಾಡಿ ಏಪ್ರಿಲ್ ತಿಂಗಳಿನಲ್ಲಿ ಕೊಡೋದ್ರಿಂದ ಗಿಡದ ಬೆಳವಣಿಗೆಗೆ ತುಂಬ ಸಹಕಾರ ಆಗ್ತದೆ. ನಾವು ಏನು ಇದುವರೆಗೂ ರಾಸಾಯನಿಕವನ್ನು ವರ್ಷಕ್ಕೆ 2-3 ರೌಂಡ್ ಕೊಡ್ತಾಯಿದ್ದೀವಿ, ಅದ್ರ ಬದಲು ಅಷ್ಟೇ ಪ್ರಮಾಣನ 5-6 ರೌಂಡ್ ಕೊಡೋದ್ರಿಂದ ಗಿಡಗಳಿಗೆ ಆ ಹಂತದಲ್ಲಿ ಆ ತಿಂಗಳಿನಲ್ಲಿ ಕೊಟ್ಟಾಗ ಅದು ತಗೊಳ್ಳೋದಕ್ಕೆ ತುಂಬ ಸಹಕಾರಿಯಾಗ್ತದೆ. ಅದರಿಂದ ನಾವು ಕೊಡೋ ಗೊಬ್ಬರನೇ 1-2-3 ಹಂತದಲ್ಲಿ ಕೊಡೋ ಬದಲು 5-6 ಹಂತದಲ್ಲಿ ಕೊಡೋದು ಸೂಕ್ತ. ನಾವೇನು ಗೊಬ್ಬರ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ಅದಕ್ಕೆ ಮುಂಚೆ ಗಿಡದ ಬುಡವನ್ನು ಸ್ವಲ್ಪ ಕಳೆ ಅದನ್ನೆಲ್ಲ ಸ್ವಲ್ಪ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು 1 ಗಿಡಕ್ಕೆ 150 ಗ್ರಾಮ್ನ ಈ ರೀತಿ ಗಿಡದ ಸುತ್ತ ಈ ರೀತಿ ಕೊಡೋದು ಸೂಕ್ತ. ಬೆಳೆಗಾರರೇ, ನಾವು ಇಷ್ಟೊತ್ತವರೆಗೂ ಏನು ನೋಡ್ಕೊಂಡು ಬಂದ್ವಿ, ನಾವು ರಾಸಾಯನಿಕನ 1 ವರ್ಷದಿಂದ ಹಂತವಾಗಿ ಬಳಸೋದ್ರಿಂದ ನಮ್ಮ ಖರ್ಚು ಕೂಡ ಕಡಿಮೆ ಆಗ್ತದೆ, ಹಾಗೆ ನಮ್ಮ ಆದಾಯನೂ ಕೂಡ ಹೆಚ್ಚಾಗ್ತದೆ. ಇದು ನನ್ನ ತೋಟದಲ್ಲಿ 1 ವರ್ಷದಿಂದ ನನಗಾದ ಅನುಭವ. ಇದು ನಾವು ಪರಿಸರಕ್ಕೂ ಕೂಡ ಒಂದು ಪೂರಕವಾಗಿ ಮಾಡೋದ್ರಿಂದ ಹೆಚ್ಚು ರಾಸಾಯನಿಕನ ಸೇರಿಸೋದು ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಆದಾಯದ ಜೊತೆ ಪರಿಸರನೂ ಕೂಡ ಚೆನ್ನಾಗಿರ್ತದೆ. ನಮ್ಮ ಪರಿಸರ ಕೂಡ ಚೆನ್ನಾಗಿರೋದ್ರಿಂದ ನಾವು ಕೂಡ ಖುಷಿಯಾಗಿರ್ಬೋದು. ನಮ್ಮ ಆದಾಯನ ಕೂಡ ವೃದ್ಧಿ ಆಗ್ತದೆ, ನಮ್ಮ ಖರ್ಚು ಕೂಡ ಕಡಿಮೆ ಆಗ್ತದೆ.